ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ನೋಡಿ, ನಾನು ಹೇಳ್ತಿರೋದು 100% ರಿಸಲ್ಟ್ ನಾಳೆ ಬರುತ್ತೆ. ಇನ್ನು ಸ್ವಲ್ಪ ಜನ ನನಗೆ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ನಾಳೆ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದರೆ ನಿಮ್ಮ ಚಾನಲ್ಗೆ ನಾನು ಅನ್ಸಬ್ಸ್ಕ್ರೈಬ್ ಆಗಿಬಿಡ್ತೀನಿ, ನಾನು ಗ್ರೂಪಿಂದ ಎಕ್ಸಿಟ್ ಆಗ್ತಿದ್ದೀನಿ. ನೋಡಿ, ನಾನು ನಿಜವೂ ನಿಮ್ಗೆ 100% ಓಪನ್ ಚಾಲೆಂಜ್. ನಾಳೆ ಏನಾದರೂ ರಿಸಲ್ಟ್ ಬಂದಿಲ್ಲ ಅಂದರೆ ನಿಜವೂ ನೀವು ಡೈರೆಕ್ಟಾಗಿ ನಾನು ಯಾವುದೇ ಥರ ಸುಳ್ಳು ಹೇಳೋದಿಲ್ಲ. ನಾಳೆ ಏನಾದರೂ ರಿಸಲ್ಟ್ ಬಂದಿರಲಿಲ್ಲ ಅಂದರೆ ನಿಮಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ನಮ್ಮ ಚಾನಲ್ ಇವಾಗೇ ನಾಳೆನೇ ರಿಸಲ್ಟ್ ಬಂದಿರಲಿಲ್ಲ ಅಂದರೆ ನಿಮಗೆ ನಮ್ಮ ಚಾನಲಿಂದ ಅನ್ಸಬ್ಸ್ಕ್ರೈಬ್ ಆಗುವಂಥ ಯಾವುದೇ ಥರ ಒಂದು ರೆಸ್ಟ್ರಿಕ್ಷನ್ ಇರಲ್ಲ. ನೀಟಾಗಿ ಅನ್ಸಬ್ಸ್ಕ್ರೈಬ್ ಆಗಿ ಹೋಗ್ಬೋದು. ನಾನು ನೋಡಿ ಯಾವುದೇ ಥರ ಒಂದು ಸುಳ್ಳು ಹೇಳೋಕ್ಕಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಬರೋತನ ನಾನು ಈ ವಿಡಿಯೋನ ಯಾವುದೇ ಥರ ಸುಳ್ಳು ಹೇಳ್ಕೊಂಡು ಹುಡುಗರನ್ನ ನಾನು ಒಂದು ಮನಸ್ಥಿತಿ ಕೆಡಿಸ್ಬಿಟ್ಟು ದಾರಿ ತಪ್ಪಿಸೋವಂಥದ್ದು ಮಾಡೋಂಥ ಕೆಲಸ ಅಂತ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ತುಂಬ ಒಬ್ಬರಿಬ್ಬರಲ್ಲ 7 ಲಕ್ಷ ಸ್ಟೂಡೆಂಟ್ಸ್ಗೆ ನಾನು ಈ ಮಾತು ಹೇಳ್ತಿರೋದು. ಯಾಕೆಂದರೆ ನಾಳೆ 100% ರಿಸಲ್ಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಇದು ಸ್ವಲ್ಪ ಜನ ಹೇಳ್ತಾರೆ ಬಂದಿಲ್ಲ ಅಂದರೆ ಬ್ರೋ ನಾನು ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಆಗ್ತೀನಿ, ನಾನು ಗ್ರೂಪಿಂದ ಎಕ್ಸಿಟ್ ಆಗ್ತೀನಿ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದ್ದೀನಲ್ಲ ಅಲ್ಲಿಂದ ಎಕ್ಸಿಟ್ ಆಗಿದ್ದೀನಿ ಅಂದರೆ ಖಂಡಿತ ಆಗ್ಬೋದು. ಯಾಕಂದರೆ ನಾನು ಈ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಹೇಳ್ತಿರೋದು ನಾಳೆ ರಿಸಲ್ಟ್ ಬರ್ತಾರೆ. ಮತ್ತು ಇನ್ನು ಯಾಕೆ ನ್ಯೂಸ್ ಪ್ರೆಸ್ ಮೀಟ್ ಆಗಿಲ್ಲ ಅಂತ ಕೇಳ್ತಿದ್ರೆ, ನೋಡಿ ಯಾವುದೇ ಒಂದು ತುಂಬ ಶಿಕ್ಷಣ ಸಚಿವರು ಸ್ವಲ್ಪ ಕೆಲಸಗಳು ಇರ್ತವೆ. ಅದರಿಂದ ಒಂದು ಎಜುಕೇಷನ್ ಮಿನಿಸ್ಟ್ರು ಇನ್ನೂ ನಮಗೆ ಪ್ರೆಸ್ ಮೀಟ್ಸ್ಗೆ ಬಂದು ಯಾವುದೇ ಥರ ಈ ಥರ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ. ಆದರೆ ನಾಳೆ ಎಜುಕೇಷನ್ ಮಿನಿಸ್ಟ್ರೇ ಖುದ್ದಾಗೆ ಬಂದ್ಬಿಟ್ಟು ನಾಳೆ ಎಷ್ಟು ರಿಸಲ್ಟು, ಎಷ್ಟು ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಏನಿಲ್ಲ ಎಲ್ಲ ಒಂದು ಡೀಟೇಲಾಗಿ ಒಂದು ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಇದು 100% ಬಂದಿರೋಂಥ ರಿಸಲ್ಟು. ಯಾವುದೇ ಥರ ಇದನ್ನ ನೋಡಿ, ನಾನು ಸುಳ್ಳು ಕೇಳ್ತಿಲ್ಲ. ನಮ್ಮ ನಾಳೆ ಏನು ರಿಸಲ್ಟ್ ಬಂದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ಸಬ್ಸ್ಕ್ರೈಬ್ ಆಗ್ಬೋದು. ಇದನ್ನು ತುಂಬ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ನಾಳೆ 100% ರಿಸಲ್ಟ್ ಬಂದೇ ಬರುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಜವಲ್ಲ ನಾನು ಹೇಳ್ತಿದ್ದೀನಲ್ಲ, ನಾಳೆ 100% ರಿಸಲ್ಟ್ ಬರುತ್ತೆ. ಇನ್ನು ಏನಾದರೂ ಖಂಡಿತ ಇನ್ನೇನು ಅಪ್ಡೇಟ್ ಏನಕ್ಕೆ ನಿಜವಲ್ಲ ನಾಳೆ 100% ರಿಸಲ್ಟ್ ಬರುತ್ತೆ. ಆದರೆ ಏನಾದರೂ ಪಾಸಿಂಗ್ ಗ್ರೇಸ್ ಮಾರ್ಕ್ಸು ಆ ಥರ ಏನು ಅಪ್ಡೇಟ್ ಬಂದರೆ ನಮ್ಮ ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನೋದು ಸಿಗುತ್ತೆ ನಿಮಗೆ. ಖಂಡಿತ ನಾಳೆ 100% ರಿಸಲ್ಟ್ ಅನ್ನೋದು ಸಿಗ್ತಿರುತ್ತೆ. ಇದೇ ಒಂದು ದೊಡ್ಡ ಗುಡ್ ನ್ಯೂಸ್ ಆಗಿರುತ್ತೆ. ತುಂಬ ಜನ ನನಗೆ ಹೇಳ್ತಿದ್ರು ಬಂದಿಲ್ಲ ಅಂದರೆ ಬ್ರದರ್ ನಾನು ಯೂಟ್ಯೂಬ್ ಚಾನಲ್ ಅನ್ಸಬ್ಸ್ಕ್ರೈಬ್ ಆಗ್ತೀನಿ. ಖಂಡಿತ ಆಗ್ಬೋದು, ಅದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ರಿಸಲ್ಟ್ ಏನಂತಂದರೆ ಇದೇ rizalt.nic.in 2025. ಇದರಲ್ಲಿ ಏನಪ್ಪ ಆಗಿತ್ತು ಅಂದರೆ ಇಲ್ಲಿ ಇನ್ನೂ 2019 ಇದೆ. ಯಾವ ಬೇಸ್ ಮೇಲೆ ಹೇಳ್ತಿದ್ದೀನಿ ಇನ್ನೂ 2025 ಅಂತ ಅಪ್ಡೇಟ್ ಆಗಿಲ್ಲ. ರಿಸಲ್ಟ್ ಹೇಗೆ ಬರ್ತಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಖಂಡಿತ ಇಲ್ಲನಲ್ಲ, ನಿಮ್ಮೆಲ್ಲ ಒಂದು ಡೌಟ್ಸ್ಗೆ ನಾನು ಒಂದು ಮನವಿ ಇದೆ. ಏನಪ್ಪ ಅಂದರೆ ಇನ್ನೂ ವೆಬ್ಸೈಟ್ ಅಷ್ಟೇ ಅವ್ರು ಅಪ್ಡೇಟ್ ಮಾಡಿಲ್ಲ. ವೆಬ್ಸೈಟ್ ಅಪ್ಡೇಟ್ ಏನಪ್ಪ, ಒಂದು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು ವೆಬ್ ಡೆವಲಪ್ಮೆಂಟು ಚೆನ್ನಾಗಿ ಕಲ್ತಿದ್ರು. ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಒಂದು ಅಪ್ಡೇಟ್ ಮಾಡ್ತಾರೆ. ಬಟ್ ದೊಡ್ಡದೇ ಆಗೋ ಸರ್ವರ್ನ ಕಂಟ್ರೋಲ್ ಮಾಡೋಕ್ಕೆ ದೊಡ್ಡದು ಒಂದು ಡೇಟಾ ಬೇಸ್ ಇಟ್ಕೊಂಡಿರ್ತಾರೆ. ಅದೇ ಥರ ಯಾವುದೇ ಥರ ತೊಂದರೆ ಆಗದಿಲ್ಲರೇ ನಾಳೆ ನಿಮಗೆ ರಿಸಲ್ಟು ವೆಬ್ಸೈಟಲ್ಲಿ ಸಿಗುತ್ತೆ. ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಸಪ್ರೇಟಾಗಿರೋ ಒಂದು ರಿಸಲ್ಟ್ ಲಿಂಕ್ ಸಿಗುತ್ತೆ. ಅದರಿಂದ ಬೇಗನೆ ರಿಸಲ್ಟ್ ಚೆಕ್ ಮಾಡ್ಬೋದು. ಆಗ ಅಫಿಷಿಯಲ್ ಅನ್ನೋದು ಲಿಂಕ್ ಸಿಗುತ್ತೆ. ಅದು ಸ್ವಲ್ಪ ಒಂದು 10 ನಿಮಿಷ ಲೇಟ್ ಸಿಗ್ಬೋದು. ಆದರೆ ಸಪ್ರೇಟ್ ಸಿಗುತ್ತಲ್ಲ ಅಲ್ಲಿ ನಿಮ್ಮ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು. ಅದಕ್ಕೆ ನಾನು ಸರ್ವರ್ ಬಿಸಿ ಬಂದಾಗ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ಯಾಕಂದ್ರೆ ನಿಮಗೆ ಅಲ್ಲಿ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದರಿಂದ ನಿಮ್ಮ ಮಾರ್ಕ್ಸ್ಗಳನ್ನ ಡೌನ್ ಮಾಡೋದಾಗಿರುತ್ತೆ. ಇದು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರಿಗೂ ಶೇರ್ ಮಾಡಿ. 100% ನಾಳೆ ರಿಸಲ್ಟ್ ಬಂದೇ ಬರುತ್ತೆ. ಇದು ಖಂಡಿತ ಒಂದು 100% ರಿಯಲ್ ನ್ಯೂಸ್ ಆಗಿರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೊಂದು ಅಪ್ಡೇಟ್ ಸಿಗ್ತದೆ ನಾನು ತಿಳಿಸ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್. ಯಾವುದೇ ಥರ ವರಿ ಮಾಡ್ಕೋಬೇಡಿ ಏನಾಗುತ್ತೆ ರಿಸಲ್ಟು. ಇವತ್ತೇನಿದೆ ಸಾಯಂಕಾಲ RCB ಮತ್ತು ಮುಂಬೈ ಮ್ಯಾಚ್ ಇದೆ. ನೋಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಅಪ್ಪ ಅಮ್ಮ ಜೊತೆ ಮಾತಾಡ್ಕೊಂಡು ಮಲಿಕೊಳ್ಳಿ ಅಷ್ಟೇ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದ ಯಾವ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.